ತಾವರೆ ಹೂ ಅರಳಿ ಹೂವಿನೊಳಗೊಂದು ಕೈಲಾಸ ಹುಟ್ಟ್ಯಾವು, ಕೈಲಾಸ ಕೈ ಮುಗಿದು ಭೂಲೋಕಕ್ಕಿಳಿದಾವು, ಸಾವಿರದ ಶರಣವ್ವ ಕನ್ನಡದ ತಾಯಿ. ವೇದಿಕೆ ಮೇಲಿನ ವೇದಿಕೆ ಕೆಳಗಿನ ಎಲ್ಲರಿಗೂ ಶರಣೆಂದು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಹಂತ ನಾವೀಗ 20 ಪುಸ್ತಕಗಳ ವಿಸ್ತಾರವನ್ನು ಪರಿಚಯವನ್ನು ಭಾಳ ಕಡಿಮೆ ಅವಧಿಯಲ್ಲಿ ಮಾಡಬೇಕಾಗಿದೆ. ಹಂಗಿನ ಕಿರೀಟಕ್ಕೆ ಜೋತು ಬಿದ್ದ ನಾಲಿಗೆ, ಇದೊಂದು ಅದ್ಭುತವಾದ ಕಾವ್ಯ. ಪಿ ನಂದಕುಮಾರ್ ಅವರು ಈ ಕಾವ್ಯವನ್ನು ಬರೆದರೂ ವಿಕ್ರಮ್ ವಿಸಾಜೆ ಇದಕ್ಕೆ ಬಹಳ ಸುಂದರವಾದ ಮುನ್ನುಡಿಯನ್ನು ಬರೆಯೋದ್ರ ಮುಖಾಂತರ ಆ ಪುಸ್ತಕದ ವ್ಯಕ್ತಿತ್ವವನ್ನು, ಆ ಪುಸ್ತಕದ ಶಕ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳ್ಬೋದು. ಪ್ರಭುತ್ವ, ಕುಟಿಲತೆಯ ಅನಾವರಣ, ಸಮುದಾಯದ ಅವಮಾನಗಳ ಅಭಿವ್ಯಕ್ತಿ ಮತ್ತು ಪ್ರೇಮ, ಉನ್ಮಾದ ಒಟ್ಟಿಗೆ ಒಂದೇ ತೊರೆಯಲ್ಲಿ ಈ ಕೃತಿಯಲ್ಲಿ ಹರಿದು ಬಂದುದನ್ನು ನಾವು ಗಮನಿಸಬೇಕಾಗಿದೆ. ನೋಡ್ರಿ, ಆ ಪುಸ್ತಕದ 10 ಹಲವು ಕವನಗಳ ಒಂದು ಪರವಾಗಿ ಒಂದು ಕವನದ ಟೈಟಲ್ ಹೆಂಗೈತೆ ಅಂತಂದ್ರೆ ಕುಲವೆಂಬ ಮಲಕಂಠಿದ ಹುಳಗಳು. ನೋಡ್ರಿ, ಅದರಾಗೆ ಗೊತ್ತಾಗ್ತದೆ, ಕುಲವೆಂಬ ಮಲಕಂಠಿದ ಹುಳಗಳು. ಹೀಗೆ ಈ ಹಂಗಿನ ಕಿರೀಟಕ್ಕೆ ಜೋತು ಬಿದ್ದ ನಾಲಿಗೆ ಪಿ ನಂದಕುಮಾರ್ ಅವರ ಕೃತಿಯನ್ನು ನಾವು ಹೇಳಿದ ನಂತರ ಎರಡನೇ ಕೃತಿ ಹುತ್ತಗಟ್ಟಿದ ಚಿತ್ತ. ನೋಡ್ರಿ, ಹುತ್ತಗಟ್ಟಿದ ಚಿತ್ರ ವಿಮರ್ಶೆಯ ಕೃತಿ. ಡಾಕ್ಟರ್ ಮೇಘನಾ ಕೆ ಅವರು ಈ ಕೃತಿಯನ್ನು ಭಾಳ ಅದ್ಭುತವಾಗಿ ರಚಿಸಿಕೊಟ್ಟಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಾವನ್ನು ಕುರಿತು ವಿಶ್ಲೇಷಿಸುವ ಈ ಕೃತಿ ಅಕ್ಕಮಹಾದೇವಿಯನ್ನು ಮೊದಲುಗೊಂಡು ಹರ್ಡೇಕರ್ ಮಂಜಪ್ಪ ಮೊದಲುಗೊಂಡು ಪಂಪ, ಇವತ್ತಿನ ನಮ್ಮ ಚಂಪಾ ಅವ್ರನ್ನ ಹಿಡಿದುಕೊಂಡು ಸಾವಿನ ಬಗ್ಗೆ ಚರ್ಚೆ ಮಾಡುವ ಲೇಖನಗಳು, ವಿಮರ್ಶೆಯ ಲೇಖನಗಳು ಇಲ್ಲದಾವು. ಈ ಪುಸ್ತಕದ ಒಂದಿಷ್ಟು ಉಪೋದ್ಘಾತವನ್ನು ಡಾಕ್ಟರ್ ಮಹಾಬಲ KN ಅವರು ಮಾಡ್ಯಾರ. ನಮಗೆ ಈ ಪುಸ್ತಕದ ಕವರ್ ಪೇಜ್ ನೋಡಿದರೆ ನಮಗೆ ಅನ್ನಿಸ್ತದೆ ಈ ಕವರ್ ಪೇಜ್ ಎಷ್ಟು ಅತ್ಯಾಕರ್ಷಕ ಚಿತ್ರವನ್ನು ಹೊಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಮಾಡಬೇಕಾದ 3ನೇ ಪುಸ್ತಕದ ಒಂದು ವಿಸ್ತಾರ ಪರಿಚಯವನ್ನು ಜಿರಿ ಮಳೆಯ ಕಣ್ಣು. ನೋಡಿರಿ, ಜಿರಿ ಮಳೆಯ ಕಣ್ಣು ಇದೊಂದು ಕಥಾ ಸಂಕಲನ. ಡಾಕ್ಟರ್ ಲಕ್ಷ್ಮಣ್ VA ಬರೀತಾರ. ಈ ಕಥಾ ಸಂಕಲನದ ವೈಶಿಷ್ಟ್ಯ ಏನು ಅಂತಂದ್ರೆ, ಇಡೀ ನಮ್ಮ ಬೆರಗು ಪ್ರಕಾಶನದ ನಮ್ಮ HT ಪೋತೆ ಅವರ ಹೆಸರಿನಿಂದ ಕೊಡುವ ಕಥಾ ಪ್ರಶಸ್ತಿ ಕೂಡ ಈ ಜಿರಿ ಮಳೆಯ ಕಣ್ಣು ಕತೆಗೆ ಬಂದದೆ, ಕಥಾ ಸಂಕಲನಕ್ಕೆ ಬಂದದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬರವಣಿಗೆಯ ಪ್ರತಿ ಹಂತದಲ್ಲೂ ಹೊಸತನವನ್ನು ನಾವು ಇಲ್ಲಿ ಹುಡುಕ್ತೇವೆ. ನೋಡ್ರಿ, ಕಥೆಯ ಪ್ರತಿ ಹಂತದಲ್ಲಿ ಹೊಸತನವನ್ನು ಹುಡುಕ್ತೇವೆ. ಕಳ್ಳಿ ಸಾಲಿನ ಕೋಳಿ ಅನ್ನುವಂಥ ಕಥಾ ಸಂಕಲನಕ್ಕೂ ನಾವು ಪ್ರಶಸ್ತಿಯನ್ನು ಬಹುಸಲ ಕಟ್ಟಿದ್ರು. ಆ ನಂತರ ಕೆಂಪು ಹುಡುಗಿ ಕಪ್ಪು ಕಾಲ್ಮೇಲೆ ಕೊಟ್ಟರು. ಈ ಸಲ ಜಿರಿ ಮಳೆಯ ಕಣ್ಣು ಕತೆಗೆ ಲಕ್ಷ್ಮಣ್ ಅವರು SP ಪೋತೆಯವರ ಕಥಾ ಪ್ರಶಸ್ತಿಯನ್ನು ಪಡೆದಾರ. ಅವರಿಗೆ ನಾವು ಏನು ವಿನಂತಿ ಹೇಳ್ಬೇಕಂತಂದ್ರೆ, ವಾಸುದೇವ್ ನಾಡಿಗ್ ಅವರು ಆ ಕಥೆಗಳ ಬಗ್ಗೆ ಬರಿತಾ ಹೇಳ್ತಾರೆ, ಅನುಗಾಲದ ನಿಲ್ಲದ ಜೀವಪರತೆಯನ್ನು ಮಳೆ ಹನಿಯಾಗಿ ತೊಟ್ಟಿಕ್ಕುವುದಕ್ಕೆ ಇಲ್ಲಿ ಎಲ್ಲ ಕಥೆಗಳು ಜೀವಂತವಾಗಿವೆ. ಇನ್ನು ಸೈಂಧವರಾಜ ಅನ್ನುವಂಥ ಬಯಲಾಟದ ಬಗ್ಗೆ ನಾನು ಈಗ ಮಾತಾಡಬೇಕಾಗಿದೆ. ಆ ಬಯಲಾಟಕ್ಕೆ ರತ್ನಾಬಾಯಿಯ ಸತ್ವ ಪರೀಕ್ಷೆ ಅನ್ನುವಂಥ ಮತ್ತೊಂದು ಹೆಸರನ್ನು ಡಾಕ್ಟರ್ ಸಿದ್ದಣ್ಣ ಶಿಂಗೆ ಅವರು ಇಟ್ಟಾರ. ಸಿದ್ದಣ್ಣ ಶಿಂಗೆ ಅವರು ಈ ನಾಟಕವನ್ನು ನೋಡಿದಾಗ ನಮಗೆ ಮಾನವತ್ವದ ಸಂದೇಶ, ಬಹುತ್ವದ ಅನಾವರಣ ಅಲ್ಲಲ್ಲಿ ಎದ್ದು ಕಾಣ್ತದೆ. ನೋಡ್ರಿ, ಸೈಂಧವರಾಜ ಬಯಲಾಟ, ಇದೊಂದು ಬಯಲಾಟ ಅಂದ್ಕೊಳ್ಳೆ ನಮಗೆ ಬಯಲಾಟವನ್ನು ಮರ್ತು ಬಿಟ್ಟೆವು, ರಂಗಭೂಮಿನೇ ನಾವು ಮರ್ತು ಬಿಟ್ಟೆವು. ಯಾಕೆ ರಂಗಭೂಮಿ ಮರ್ತು ಬಿಟ್ಟೆವು ಅಂದ್ಕೊಳ್ಳೆ ನನಗೊಂದು ಮಾತು ನೆನಪಾಗ್ತದೆ. TV-ಯಲ್ಲಿ ಮೊಬೈಲ್ನಲ್ಲಿ ಮನುಷ್ಯನಿಗಿಂತ ಸಣ್ಣವನಾಗಿ ಕಾಣ್ತಾನೆ. TV-ಯಲ್ಲಿ ಮೊಬೈಲ್ನಲ್ಲಿ ಮನುಷ್ಯನಿಗಿಂತ ಸಣ್ಣವನಾಗಿ ಕಾಣ್ತಾನೆ. ಸಿನಿಮಾದಲ್ಲಿ ಮನುಷ್ಯನಿಗಿಂತ ದೊಡ್ಡವನಾಗಿ ಕಾಣ್ತಾನೆ. ಮನುಷ್ಯನಾಗಿ ಕಾಣುವುದು ರಂಗಭೂಮಿಯಲ್ಲಿ ಮಾತ್ರ, ನಾಟಕಗಳಲ್ಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಸೈಂಧವರಾಜ ಬಯಲಾಟ ಬಹುಶಃ ನಾವು ಉಳಿಸಬೇಕಾದ ಜವಾಬ್ದಾರಿ ನಿಮ್ಮೆಲ್ಲರಿಗದ. ಆ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಇವರು ಮಾಡ್ಯಾರ ಇಲ್ಲಿ ಸಿದ್ದಣ್ಣ ಶಿಂಗೇರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ಇದಕ್ಕೆ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಂಡಾರ ಅನ್ನುವಂಥ ಮಾತನ್ನು ಈ ಸಂದರ್ಭ ನೆನೆಸ್ತಾ, 5ನೇ ಪುಸ್ತಕ ಅಫ್ಜಲ್ಪುರದ ಸಾಹಿತ್ಯ ಸಾಧಕರು ಅಂತಂದ್ರೆ ಈಗ ಮೂಗು ಮರಿಯುವಂಥ ಒಂದು ಕಾಲದ ಈ ಅಫ್ಜಲ್ಪುರದ ಸಾಹಿತ್ಯ ಸಾಧಕರು. ಅದರಲ್ಲಿ ಅಫ್ಜಲ್ಪುರದ ಸಾಹಿತ್ಯ ಸಾಧಕರು ಭೀಮಾ ತೀರದ ಚಿಂತಕರ ಬಗ್ಗೆ ನಾವು ವಿಚಾರ ಮಾಡೋಂಗಿಲ್ಲ, ಆದರೆ ಭೀಮಾ ತೀರದ ಚಿಂತಕರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಆದರೆ ಭೀಮಾ ತೀರದ ಅಫ್ಜಲ್ಪುರದ ಸಾಹಿತ್ಯ ಸಾಧಕರ ಬಗ್ಗೆ ನಮ್ಮ ಡಾಕ್ಟರ್ ಸಂಗಣ್ಣ ಶಿಂಗೆ ಆನೂರ್ ಅವರು
ಭಾಳ ಸೊಗಸಾಗಿ ಬರೆದು ಕೊಡ್ತಾರೆ. ಅದಕ್ಕೆ ಬೆನ್ನುಡಿಯನ್ನು ಭಾಳ ಸುಂದರವಾಗಿ ಭಾಳ ಸೊಗಸಾಗಿ ಭರ್ಪೂರ್ ಮಾತು ಹೇಳುವ ಮುಖಾಂತರ ವೀರಣ್ಣ ಕೌಲ್ಗಿಯವರು ಸಾಧಕರ ವಿವರಗಳನ್ನು ಭಾಳ ಒಂದಿಷ್ಟು ಪವರ್ ಹೌಸ್ ಅಂತ ಹೇಳಿ ನಾವು ಅಂತೀವಲ್ಲ, ನಮ್ಮ ಮಾತುಗಳೇ ಭಾಳ ಪವರ್ ಇರ್ತಾವೆ. ಪವರ್ ಹೌಸ್ ಆಗಬೇಕಾದಂಥ ನನ್ನ ದೇಶ ಇವತ್ತು ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳಾರ್ಕ ಪವರ್ ಹೌಸ್ ಆಗಿದೆ. ಆ ಪವರ್ ಹೌಸ್ ಹಂಚಬೇಕಾದಂಥ ವಿಚಾರಗಳು ಬಹುಶಃ ಈ ನಮ್ಮ ಅಫ್ಜಲ್ಪುರದ ಸಾಹಿತ್ಯ ಸಾಧಕರ ಕೃತಿಯಲ್ಲಿ ನಾವು ಕಾಣ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಬಿರುನೆಲದ ಕಾವ್ಯ ನೋಡ್ರಿ, ಇದೂ ಒಂದು ಇವತ್ತು ಬಿಡುಗಡೆಗೊಂಡಂಥ ಈ ಪುಸ್ತಕ. ಬಿರುನೆಲದ ಕಾವ್ಯಕ್ಕಾಗಿ ನಮ್ಮ ರಮೇಶ್ ಕತ್ತಿಯವರು ಸುಮಾರು 3-4 ವರ್ಷ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಆದರೆ ಇವತ್ತು ಅವರ ಕನಸು ಈಡೇರಿದ. ಸುಮಾರು 600 ಪುಟಗಳ ಈ ಬಿರುನೆಲದ ಕಾವ್ಯವನ್ನು ನಾವು ಓದುವುದು ಅಂದರೆ, ಕೈಯಾಗಿ ಮುಟ್ಟುವುದು ಅಂತಂದ್ರೆ ಅದೊಂದು ಆನಂದವೇ ಆನಂದ, ಅದೊಂದು ಖುಷಿನೇ ಖುಷಿ ನೋಡ್ರಿ. ನಮಗೆ ಶಾಸನ ಕಾಲದ ಕವಿಗಳನ್ನು ಹಿಡಿದು ಇವತ್ತು ಈಗ ಬರೆಯುವಂಥ ನವ್ಯ ಕಾಲದ ನವೋದಯ ಕಾಲದ ಎಲ್ಲ ಕವಿಗಳ ಕವನಗಳು ಹೆಚ್ಚು ಕಡಿಮೆ ಇದರಲ್ಲಿ ಬಂದವು. ಅದಕ್ಕಾಗಿ ಇದು 600 ಪುಟ ಮುಟ್ಟಿದೆ. ಇದು PhD ಮಹಾಪ್ರಬಂಧ ಆಗುವಷ್ಟು ಶಕ್ತಿಯನ್ನು, ವೈವಿಧ್ಯತೆಯನ್ನು, ವಿಚಾರವನ್ನು ಈ ಪುಸ್ತಕ ಒಳಗೊಂಡದ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಈ ಬಿರುನೆಲದ ಕಾವ್ಯ ಅಂದರೆ ಬಿಜಾಪುರದ ಕಾವ್ಯ. ಬಿಜಾಪುರಕ್ಕೆ ಇನ್ನಾದರೂ ಬರಗಾಲ ಅನ್ನುವಂಥ ಹೆಸರು ಹೋಗೇ ಇಲ್ಲ. ಅಲ್ಲಿ 1-2-3 ಶಾಂಪಲ್ಗಳನ್ನು ನಾನು ಇಲ್ಲಿ ಹೇಳಬೇಕಂತ ನನಗೆ ಅನ್ನಿಸ್ತದೆ. ಒಬ್ಬ ಮುಸ್ಲಿಮನಲ್ಲಿ ನಾನು ಮನುಷ್ಯನನ್ನು ಕಾಣುತ್ತೇನೆ. ಬಿರುನೆಲದ ಕಾವ್ಯದಲ್ಲಿ ಒಬ್ಬ ಕವಿ ಹೇಳ್ತಾನೆ, ಒಬ್ಬ ಮುಸ್ಲಿಮನಲ್ಲಿ ನಾನು ಮನುಷ್ಯನನ್ನು ಕಾಣುತ್ತೇನೆ, ಒಬ್ಬ ಹಿಂದುವಿನಲ್ಲಿ ನಾನು ಮನುಷ್ಯನನ್ನು ಕಾಣುತ್ತೇನೆ, ಒಬ್ಬ ಕ್ರಿಶ್ಚಿಯನ್ನಲ್ಲಿ ನಾನು ಮನುಷ್ಯನನ್ನು ಕಾಣುತ್ತೇನೆ. ಹಿಂದೂ ಆಗಿದಾನೆ, ಮುಸ್ಲಿಂ ಆಗಿದಾನೆ, ಕ್ರಿಶ್ಚಿಯನ್ ಆಗಿದಾನೆ, ಅವರೆಲ್ಲರಲ್ಲಿ ನಾನು ಮನುಷ್ಯನನ್ನು ಕಾಣುತ್ತೇನೆ ಅನ್ನುವಂಥ ಸಂದೇಶವನ್ನು ನಮ್ಮ ರಂಜಾನ್ ದರ್ಗಾ ಅವರು ಕೊಡ್ತಾರೆ ಬಿರುನೆಲದ ಕಾವ್ಯದಲ್ಲಿ ಬರುವಂಥ ಒಂದು ಸಾಲು. ಮತ್ತು ನನಗೆ ನೆನಪಾಗ್ತದೆ, ಭಾಳ ದೊಡ್ಡ ಕವಿ, ಈ ನಾಡಿನ ದೊಡ್ಡ ಕವಿ, ಮಕ್ಕಳ ಸಾಹಿತಿ ನಮ್ಮ ಶಂಗು ಬಿರಾದಾರ್ ಅವರ ಒಂದು ಕವನ ಈ ಸಂದರ್ಭದಲ್ಲಿ ನಮಗೆ ನೆನಪಾಗ್ತದೆ. ಆ ಬಿರುನೆಲದ ಕಾವ್ಯದಲ್ಲಿ ಅದನ್ನು ನಮ್ಮ ರಮೇಶ್ ಅವರು ಬಳಸ್ಕೊಂಡಾರ. ಎಷ್ಟು ಅದ್ಭುತವಾದ ಸಂದೇಶವನ್ನು ಕೊಡ್ತದಂತಂದ್ರೆ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ ಅನ್ನುವಂಥ ವಿಚಾರವನ್ನು ಶಂಗು ಬಿರಾದಾರ್ ಅವರು ಈ ಬಿರುನೆಲದ ಕಾವ್ಯದಲ್ಲಿ ಕವನವನ್ನು ಟಿಪ್ಪಣಿಯನ್ನು ಮಾಡೋದ್ರ ಮುಖಾಂತರ, ಹಾಗೆ ಶಂಕರ್ ಬೈಚ್ಬಾಳ್ ಅವ್ರದ್ದು ಒಂದು ಕವನ ಅದ, ಏನು ಅದ್ಭುತವಾಗಿ ಆ ಸಂದೇಶವನ್ನು ಆ ಕವನ ಕೊಡ್ತದೆ ಅನ್ನೋದಕ್ಕೆ ಆ ಕವನದ ಮಾತುಗಳು ನನಗೆ ಹಿಂಗೆ ನೆನಪಿಗೆ ಬರ್ತಾವಲ್ಲ. ಧರ್ಮ ಜಾತಿ ಎಲ್ಲಾರೆದಾಗಿದ್ರ ದೇಶ ಚಿತ್ರ, ಧರ್ಮ ಜಾತಿ ಎಲ್ಲಾರೆದಾಗಿದ್ರ ದೇಶ ಚಿತ್ರ, ಒಂದೇ ಮಾತರಂ ಒಂದೇ ಇದ್ರ ದೇಶ ಭದ್ರ. ಇಂಥ ಬಿರುನೆಲದ ಕಾವ್ಯದಲ್ಲಿ ಅದ್ಭುತ ಕಾವ್ಯವನ್ನು ಕಟ್ಟಿಕೊಟ್ಟಂಥ ನಮ್ಮ ರಮೇಶ್ ಕತ್ತಿಯವರು ಇದಕ್ಕೆ ಭಾಳಷ್ಟು ಶ್ರಮಪಟ್ಟಾರ. ಶಶಿಕಲಾ ವಸ್ತ್ರದ ತಾಯಿಯವರು ಇದಕ್ಕೆ ಒಂದು ಮುನ್ನುಡಿಯನ್ನು ಬರೆದು ಕೊಟ್ಟು ಅದರ ಗೌರವವನ್ನು ಹೆಚ್ಚಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮುಂದಿನ ಒಂದು ಪುಸ್ತಕದ ಹೆಸರು ಪಂಜಾ ಸವಾರಿ. ನೋಡಿ, ಪಂಜಾ ಅಂದ್ರೇ ನಮಗೆ ಒಂದು ಜನಾಂಗವನ್ನು, ಒಂದು ವ್ಯವಸ್ಥೆಯನ್ನು, ಒಂದು ಸಂಸ್ಕೃತಿಯನ್ನು ಪರಿಚಯಿಸುವಂಥ ಪಂಜಾ ಸವಾರಿ. ಅದೊಂದು ಕಾದಂಬರಿ, ಒಬ್ಬ ವ್ಯಕ್ತಿಯ ಆತ್ಮಕಥೆ. ಅದನ್ನು ಬರೆದವರು ಮಿರಾಜ್ ಪಾಷಾ. ನೋಡಿ, ಹೆಸರು ಕೂಡ ಮಿರಾಜ್ ಪಾಷಾ. ಆತ್ಮಕಥಾ ಪಂಜಾ ಸವಾರಿ. ಪಂಜಾ ಸವಾರಿ ಅಂದರೆ ನಾವು ಅಲಾಯಿ ಆಡುವಾಗುವಂಥ ಬರುವಂಥ ಒಂದು ಪ್ರಕ್ರಿಯೆಯನ್ನು ಅವರು ತಮ್ಮ ಬದುಕಿನ ಬವಣೆಯ ಜೊತೆಗೆ, ಕಷ್ಟ ಸುಖಗಳ ಜೊತೆಗೆ ಸಾಂಸ್ಕೃತಿಕ ಬದುಕನ್ನು ತಮ್ಮ ಸುತ್ತೆಲ್ಲ ಹೆಣದಾರ. ಆ ಸಾಂಸ್ಕೃತಿಕ ಬದುಕಿನ ಪಂಜಾ ಸವಾರಿಯಲ್ಲಿ ನಮಗೆ ಬೇರೆ ಬೇರೆ ಯಾವುದು ತಾಜಿಲಾಪುರ ಅಲಾಯಿ ಪೀರ್ ದರ್ಗಾದ ಒಂದು ವಿಚಾರಗಳಲ್ಲಿ ಅಲ್ಲಿ ಬರಿತಾ ಅವರು ಒಂದಿಷ್ಟು ಹೊಸ ವಿಷಯಗಳನ್ನು ಅಲ್ಲಿ ನಮ್ಗೆ ಓದಕ್ಕೆ ಕೊಡ್ತಾರೆ. ಏನಂತಂದ್ರೆ, ಬೇಬಿಸಿಮಿಲ್ಲ ಲಗೋಬಾರ ಪರ್ವತಮಿಲ್ಲ, ಕ್ಯಾ ಹೂವ ಆಯಿತು ಅಕ್ಕಿಯಿಲ್ಲ, ನಿನ್ನ ಹೊರತು ಯಾರ್ಯಾರಿಲ್ಲ. ದೇವರನ್ನು ಅವರು ಆ ಭಾಷೆಯಲ್ಲಿ ಕರೆಯುವ ರೀತಿಯಾಗಲಿ, ಹಾಜಿರಾನ್, ಹೂಜಿರಾನ್, ಗೈರಾನ್, ಗಾಯಗಾನ್, ದಂಡಿಗೆ ಜಲ್ಲೂರಿ ಹಾಕುವ ಈ ಎಲ್ಲ ಭಾಷೆಗಳು ನಮ್ಮನ್ನು ಅಲ್ಲಿ ಪರ್ಷಿಯನ್ ಭಾಷೆಯ, ದಕ್ಷಿಣಿ ಭಾಷೆ, ನಮ್ಮ ಬಿಜಾಪುರದ ಭಾಷೆ, ಈ ನೆಲದ ಭಾಷೆ, ಈ ಭಾಷೆಯನ್ನು ಅವರು ಭಾಳ ಸುಂದರವಾಗಿ ಪಂಜಾ ಸವಾರಿ ಆತ್ಮಕಥೆಯ ಮಾತುಗಳಲ್ಲಿ ಹೇಳ್ತಾರೆ. ಡಾಕ್ಟರ್ ಸುರೇಶ್ ಜಾಧವ್ ಅವರು ಅದಕ್ಕೆ ಮುನ್ನುಡಿಯನ್ನು ಬರೆದು ಆ ಪುಸ್ತಕದ ವಜನನ್ನು ಹೆಚ್ಚು ಮಾಡ್ಯಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನ ನಾನು ಪರಿಚಯ ಮಾಡುವ 10ನೇ ಕೃತಿ ನೋಡಿ, ಅಂಥ ಕೃತಿ ನೋಡ್ರಿ, ಏಕ್ ರಾತ್ ಕಾ ಪಾಸ್ಲಾ ನೋಡ್ರಿ. ಮೂಲ ಇದು ಸುಭಾಷ್ ಪಂತ್ ಅವರ ಹಿಂದಿ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸೋರು ಶಿವಾನಂದ ದಾಶಾಳ್. 2 ಭಾಷೆಯ ಸಂಬಂಧವನ್ನು ನಾವು ತಿಳ್ಕೊಬೇಕಾದ್ರೆ ಆ ಏಕ್ ರಾತ್ ಕಾ ಪಾಸ್ಲಾನು ಓದಬೇಕು, ನಮ್ಮ ಶಿವಾನಂದರ ಒಂದು ರಾತ್ರಿಯ ಅಂತರ ಅನ್ನುವಂಥ ಕೃತಿಯನ್ನು 2 ಓದಿದಾಗ ಅವರ ಅನುವಾದದ ಶಕ್ತಿ, ಅವರ ಅನುವಾದದ ವಿಚಾರ ನಮಗೆ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ,
ಮಹಿಳೆಯರ ಶಿಕ್ಷಣದ ಬಗ್ಗೆನೇ ಆ ಕಾದಂಬರಿ ಹೇಳ್ತದೆ. ಭಾಳ ಮುಖ್ಯ. ನಾವು 12ನೇ ಶತಮಾನದಾಗ ಮಹಿಳೆಯರನ್ನು ಗೌರವಿಸುವುದು, ಬೇರೆ ದೇಶದಿಂದ ಬಂದಂಥ ಬೇರೆ ಭಾಷೆಯನ್ನು ಮಾತಾಡೋಂಥ ಶರಣರಿಗೆ ಕನ್ನಡ ಕಲಿಸಿ ಕನ್ನಡವನ್ನು ಪ್ರಚಾರ ಮಾಡಿದಂಥ ಶರಣರು ಕೂಡ ನಮಗೆ ಅಷ್ಟೇ ಗೌರವಯುತವಾಗಿ ಶಕ್ತಿಯುತವಾಗಿ ಕಾಣ್ತಾರೆ. ಹಂಗೆ ನಮ್ಮ ಒಂದು ರಾತ್ರಿಯ ಅಂತರ ಅನ್ನುವಂಥ ಕಾವ್ಯದಲ್ಲಿ ಒಂದು ಕೃತಿಯಲ್ಲಿ ಮಹಿಳೆಯ ಶಿಕ್ಷಣದ ಬಗ್ಗೆ ಭಾಳ ಚಿಂತನೆ ಮಾಡ್ಯಾರ ನಮ್ಮ ಕವಿಗಳು, ಲೇಖಕರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಅನುಭವಿಸಿದ ವಿಸ್ಮಯಗಳು ನೋಡಿ, ನಾನು ಅನುಭವಿಸಿದ ವಿಸ್ಮಯಗಳು. ಇದನ್ನು ಬರೆದವರು ಸವಿತಾ ಶಿರಗೋಜಿ ತಾಯಿಯವರು. ಸವಿತಾ ಶಿರಗೋಜಿ ತಾಯಿಯವರು ಈ ಪುಸ್ತಕಕ್ಕೆ ನಮ್ಮ ಶರಣ ಬಸವನವರು ಭಾಳ ಚೊಕ್ಕದಾದ ಸುಂದರವಾದ ಮಾತುಗಳಲ್ಲಿ ಹೇಳ್ತಾರೆ. ತಾವು ಅನುಭವಿಸಿದ ಕಹಿ ಸಿಹಿ ರಸಪ್ರಸಂಗಗಳನ್ನು ಅರಿವ ದೃಶ್ಯ ಇದರೆಲ್ಲ ನಮ್ಗೆ ಕಾಣ್ತದೆ. ಆ ದೃಶ್ಯವನ್ನು ನಾವು ಓದೋದ್ರ ಮುಖಾಂತರ ಓದಿ ಅರಿಯುವ, ಓದಿ ಅರ್ಥೈಸುವ, ಅಳವಡಿಸಿಕೊಳ್ಳುವ, ಆನಂದಿಸುವ ಅನ್ನುವಂಥ ಮಾತನ್ನು ಹೇಳ್ತಾ, ನಾನು 13ನೇ ಪುಸ್ತಕದ ಒಂದು ವಿಸ್ತಾರವನ್ನು ಈಗ ಮಾಡಬೇಕಾಗ್ತದೆ. ರೆಪ್ಪೆಗಂಬದ ಮೇಲೆ ಕೂತ ಮರಿಹಕ್ಕಿ. ರೆಪ್ಪೆಗಂಬದ ಮೇಲೆ ಕೂತ ಮರಿಹಕ್ಕಿ. ಈ ಭಾಷೆಗಳನ್ನು ದುಡಿಸಿಕೊಳ್ಳುವ ಶಕ್ತಿ ಎಲ್ಲ ಕವಿಗಳಿಗೂ ಎಲ್ಲ ಕಾವ್ಯಕ್ಕೂ ಬರಂಗಿಲ್ಲ ಅಂತ ಭಾಗ್ಯ ವಸು ಅವರು ಭಾಳ ಸುಂದರವಾಗಿ ಈ ಕಾವ್ಯವನ್ನು ರಚಿಸಿಕೊಟ್ಟಾರ. ಕಾರಣಗಳ ಹೊತ್ತು ನುಡಿ ಗರ್ಭವೇ ಇಲ್ಲಿ ಅಡಗಿದೆ ನೋಡು. ಕಾರಣಗಳನ್ನು ಕಟ್ಟಿಕೊಡುವಂಥ ನುಡಿ ಗರ್ಭ ಈ ಕಾವ್ಯದಲ್ಲಿ ಅಡಗಿದೆ ಅನ್ನುವಂಥ ಮಾತನ್ನು ನಾವು ವಾಸುದೇವ್ ನಾಡಿಗವರು ಹೇಳ್ತಾರೆ. ಅಪರೂಪವಾದ, ಅಗಮ್ಯವಾದ, ಅಸದೃಶವಾದ ಚಿಂತನೆಗಳು ಈ ಕಾವ್ಯದಲ್ಲಿ ಅದಾವು. ರೆಪ್ಪೆಗಂಬದ ಮೇಲೆ ಕೂತ ಮರಿಹಕ್ಕಿ ಕಾವ್ಯದಲ್ಲಿ ಅದಾವು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ನೋಡು, ಭಾಳ ಮುಖ್ಯವಾದ ಒಂದು ನಮಗೆ ಕಥಾ ಸಂಕಲನ. ಮಣ್ಣಿಗೂ ಮೈಲಿಗೆ ನೋಡಿ. ಮೈಲಿಗೆ ಇವತ್ತು ಶರೀರದಾಗ ಮೈಲಿಗೆ ಅದ, ನಮ್ಮ ಗೋರಿ ಒಳಗೆ ಮೈಲಿಗೆ ಅದ, ನಮ್ಮ ಜಾತಿ ಒಳಗೆ ಮೈಲಿಗೆ ಅದ. ಹೆಂಗೆ ಮಣ್ಣಿಗೂ, ಈ ಭೂಮಿಯಲ್ಲಿರುವಂಥ ಮಣ್ಣಿಗೂ ಮೈಲಿಗೆ ಅನ್ನುವಂಥ ಕಥಾ ಸಂಕಲನದಲ್ಲಿ ಶಿವಪುತ್ರ ಅಜ್ಮನಿಯವರು ಭಾಳ ಸುಂದರವಾದ ಕಥೆಗಳನ್ನು ಕಟ್ಟಿಕೊಡ್ತಾರೆ. ಅದರೊಳಗೆ ನಾವು ತಪ್ಪದೆ ಆ ಕಥೆಗಳಲ್ಲಿ ಸೊಟ್ಟಗಾಲು ಸಂಘವನ್ನು ಕಥೆ ತಪ್ಪದೆ ಓದಬೇಕು. ಭಾಳ ಎಷ್ಟು ಹೃದಯ ಸ್ಪರ್ಶಿ ಅದಂತಂದ್ರೆ ನಮ್ಮ ಕಣ್ಣು ಮುಂದೆ ನಮ್ಮ ಪಾತ್ರಗಳು ಜೀವಂತವಾಗಿ ಅದಾವೇನೋ ಅನ್ನುವಂಥ ವಿಚಾರವನ್ನು ಆ ಕಥೆಗಳಲ್ಲಿ ಕಟ್ಟಿಕೊಡ್ತಾರೆ. ನೋಡ್ರಿ, ಇಂಥ ಕಥೆಗಳು ನಮಗೆ ಭಾಳಷ್ಟು ಅಪರೂಪದ ವಿಚಾರವನ್ನು ಹೇಳೋದ್ರ ಜೊತೆಗೆ ಭಾಳಷ್ಟು ಗೋರಿ, ಆಮೇಲೆ ನಾವೇನೋ ಥಡಿ ಅಂತೇವೆ, ಹಂಗೆ ಅಲ್ಲಿ ಒಂದೇ ಥರದ ಗೋರಿಯನ್ನು ಚಿತ್ರಿಸೋದ್ರ ಮುಖಾಂತರ ಬಹುಶಃ ಆ ಕಥೆಗಾರರು ಅಲ್ಲಿ ಒಂದೇ ಜನಾಂಗದ ಗೋರಿಗಳನ್ನು ಆ ಚಿತ್ರದ ಮೇಲೆ ಚಿತ್ರಿಸ್ಯಾರ. ಬಹುಶಃ ನಮ್ಮ ಗೋರಿಗಳು ಹೆಂಗದ, ನಮ್ಮ ಗೋರಿನೇ ಇಲ್ಲ ಅಲ್ಲಿ ಆ ಚಿತ್ರದಲ್ಲಿ. ಇರಲಿ, ಮುಂದೆ ನೋಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ಪುಸ್ತಕ ಯಶವಂತ ಚಿತ್ತಾಲರ ಕಥನ, ಮಾನವೀಯ ಸಂಬಂಧಗಳು. ಇಡೀ ಜಗತ್ತು ಇವತ್ತು ಬಯಸುವುದೇ ಮಾನವೀಯ ಸಂಬಂಧ. ನೋಡ್ರಿ, ಇಡೀ ಜಗತ್ತು ಮಾನವೀಯ ಸಂಬಂಧವನ್ನು ಬಯಸ್ತದೆ. ಆ ಯಶವಂತ ಚಿತ್ತಾಲರ ಕಥೆಗಳಲ್ಲಿ ಮಾನವೀಯ ಸಂಬಂಧವನ್ನು ಕುರಿತು ಭಾಳ ಸುಂದರವಾಗಿ ನಮ್ಮ ಯಾರು ಪಾರ್ವತಿ ಎಸ್ ಬುದೂರವರು ಹೇಳ್ತಾರೆ. ಕಟುಕರ ಕರಳು ಬಗೆದು ಕರುಣೆಯ ಜರಿ ಉಕ್ಕಿಸುವ. ನೋಡ್ರಿ, ಕಟುಕರ ಕರಳು ಬಗೆದು ಕರುಣೆಯ ಜರಿ ಉಕ್ಕಿಸುವ ಮಾತುಗಳಲ್ಲಿ ಅದಾವು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನೋಡ್ರಿ, ಚಿತ್ರ ಭಾಳಷ್ಟು ಸಂಕೇತಗಳನ್ನು ಈ ಪುಸ್ತಕದಲ್ಲಿ ನುಡಿಸ್ತದೆ. ಈ ಪುಸ್ತಕವನ್ನು ನಮ್ಮ ಡಾಕ್ಟರ್ ಸರಸ್ವತಿ ಚಿಮ್ಮಲಿಗಿರಿ ಮೊನ್ನೆನೇ ಕಾಶಿ ಒಳಗೆ ದೊಡ್ಡ ಮಹಿಳಾ ಸಮ್ಮೇಳನ ಮಾಡಿ ಅದರ ನೇತೃತ್ವ ವಹಿಸಿ ಯಶಸ್ವಿಯಾಗಿ ಬಂದಂಥ ತಾಯಿಯವರ ಮಹಿಳಾ ಮೀಸಲಾತಿ ಪ್ರಸ್ತುತತೆಯನ್ನು ನಾವು ಇಲ್ಲಿ ಗಮನಿಸ್ತಾ, ಮುಂದಿನ ಒಂದು ಪುಸ್ತಕ ನಮಗೆ ಎಷ್ಟು ಅವಶ್ಯ ಅನ್ನಿಸ್ತದಂತಂದ್ರೆ, ವಿಳಾಸವಿರದ ವೇದನೆಗಳು. ಚಿಂತೆಗಳು, ವೇದನೆಗಳು ಭಾಳಷ್ಟು ಜನರಿಗೆ ಅದಾವೆ, ವಿಳಾಸನೇ ಇಲ್ಲ. ಅಂಥ ವೇದನೆಗಳನ್ನು ಕುರಿತು ಬಹಳ ಸುಂದರವಾಗಿ ಗಜಲ್ಗಳನ್ನು ಕಟ್ಟಿಕೊಡುವಂಥ ಪಾರ್ವತಿ ಬುದೂರವರು. ನೋಡು, ಕಟುಕರ ಕರಳು ಹೇಳಿದೆ, ಹಂಗೆ ನನಗೊಂದು ಮಾತು ನೆನಪಾಗ್ತದೆ. ನಮ್ಮ ಭಾಗದ ಒಬ್ಬ ಜನಪದ ಗಾರುಡಿಗ ಅನ್ರಿ ಕಾಜಾಬಾಯಿ ಏನಂತಂದ್ರೆ, ಹಲ್ಲ ಗಲ್ಲ ಹೊಳಿ ತಾವ ಥಳಕ್ ಏನು ಸಭಾ ತುಂಬ ಬಿತ್ತಾಕಿ ಬೆಳಕ್. ಇದರಾಗ ಎಷ್ಟು ಕಾವ್ಯವನ್ನು ಕಟ್ಟಿಕೊಟ್ಟಾರ ಅಂತ ಅದ್ಭುತವಾದ ಕಾವ್ಯ ಪ್ರತಿಭೆ ವಿಳಾಸವಿರದ ವೇದನೆಗಳು ಗಜಲದಲ್ಲಿ ಅದಾವು ಅನ್ನುವಂಥ ಮಾತನ್ನು ನಮ್ಮ ಸಿದ್ದರಾಮ್ ಮನ್ಕಲ್ ಅವರು ಇದಕ್ಕೆ ಭಾಳ ಪ್ರೋತ್ಸಾಹಪರ ಮಾತನ್ನು ಹೇಳ್ಯಾರ ಅನ್ನುವಂಥ ಸಂದರ್ಭವನ್ನು ಇಲ್ಲಿ ನೆನೆಸ್ಕೊಂಡು, ಬಂಡ ಭಾಳ ಮಾಡತೀದಿ ಭೂಪ, ತತ್ವಪದದ ಸಾಲು ಇದು. ತತ್ವಪದದ ಪುಸ್ತಕ ಭಾಳ ತತ್ವಪದ ಅಂದ್ಕೊಳ್ಳೆ ಮುಡಿಚಟ್ಟಿನೊಳಗೊಂದು ಮುಡಿಚಟ್ಟಿನೊಳಗೆ ಹುಟ್ಟಿ ಬಂದು ಮುಟ್ಟಿತಟ್ಟಿ ಅಂತೀರಿ, ಮುಡಿಚಟ್ಟಲ್ಲಿ ಅದು ಹೇಳೋಣ. ಭಾಳ ನಮ್ಮ ವೈಚಾರಿಕ ವಿಚಾರವನ್ನು ತತ್ವಪದಗಳು ಭಾಳ ಸುಂದರವಾಗಿ ಕಟ್ಟಿಕೊಡ್ತಾವು, ಹೇಳಿಕೊಡ್ತಾವು ಅನ್ನುವಂಥ ಮಾತನ್ನು ಇಲ್ಲಿ ನಾ ಹೇಳ್ತಾ, ನನಗೆ ನೆನಪಾಗುವ ಮಾತು ಏನಂತಂದ್ರೆ, ಉದಯ ಗಂಗನಳ್ಳಿಯವರು ಈ ತತ್ವಪದ ಪುಸ್ತಕಕ್ಕೆ
ಒಂದಿಷ್ಟು ಹೊಸ ಹೊಸ ವಿಚಾರಗಳನ್ನು ಹೇಳೋದ್ರ ಮುಖಾಂತರ ಆ ಪುಸ್ತಕವನ್ನು ಕಟ್ಟಿಕೊಡಲಿ ಭಾಳ ಸಹಾಯ ಮಾಡ್ಯಾರ ಅನ್ನುವಂಥ ಮಾತು ಹೇಳ್ತಾ, ಭಾಳ ಮುಖ್ಯವಾದ ಒಂದು ಪುಸ್ತಕದ ಬಗ್ಗೆ ನಾನೀಗ ವಿಸ್ತಾರವನ್ನು ಒಂದು 30-40 ಸೆಕೆಂಡ್ ಹೆಚ್ಚು ಮಾಡ್ತೀನಿ. ಯಾವುದು ಅಂತಂದ್ರೆ, ನಾನು ಕಾಶ್ಮೀರಕ್ಕೆ ಹೋಗಿದ್ದೆ, ಸ್ವತಃ ನಾನು ಕಾಶ್ಮೀರಕ್ಕೆ ಹೋಗಿದ್ದೆ. ನಾನು ಕಾಶ್ಮೀರಕ್ಕೆ ಹೋದಾಗ ನನ್ನ ಜೊತೆಗೆ 33 ಜನ ಇದ್ದರು. ಒಂದು ಬಸ್ ತೊಗೊಂಡೋಗಿದ್ದೆವು, ನಾವು ನೇಪಾಳಕ್ಕೆ ಹೋಗಿದ್ದೆವು. ಆ ಕಾಶ್ಮೀರದ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಈ ಜಗತ್ತಿನ ಶ್ರೇಷ್ಠ ಚಿಂತಕರಾದಂಥ ಬಸವಣ್ಣ 8-9 ವರ್ಷ ಇತ್ತು, ಜಗತ್ತಿನ ಹೊಸ ಚಿಂತನೆಯನ್ನು ಕೊಟ್ಟ. ಹಾಗೆಯೇ ಬುದ್ಧ 8-9 ವರ್ಷ ಇತ್ತು, ಜಗತ್ತಿಗೆ ಹೊಸ ಚಿಂತನೆಯನ್ನು ಕೊಡುವ ಘಟನೆಗಳು ಅವನ ಜೀವನದಲ್ಲಿ ನಡೀತವೆ. ಹಾಗೆಯೇ 8 ಬೇಡ 9 ವರ್ಷದ ಮಗು ನಮ್ಮ ಜೊತೆಗೆ ಕಾಶ್ಮೀರಕ್ಕೆ ಬಂದಿತ್ತು. ಆಕಿನೇ ಬರೀತಾಳ, ನಾನು ಕಾಶ್ಮೀರಕ್ಕೆ ಹೋಗಿದ್ದೆ, ಮಕ್ಕಳ ಪ್ರವಾಸಕತನ. ಬಹುಶಃ ಕನ್ನಡದಲ್ಲಿ ಇದು ಪ್ರಥಮ ಇರಬೇಕು ನನಗೆ ತಿಳಿದ ಮಟ್ಟಿಗೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಕುಮಾರಿ ನಮ್ರತಾ ಕತ್ತಿ ಅವರು ಭಾಳ ಸುಂದರವಾಗಿ, ನಮ್ಮ ರಮೇಶ್ ಕತ್ತಿ ಅವರ ಮಗಳು ಭಾಳ ಸುಂದರವಾಗಿ ತನ್ನ ವಿಚಾರಗಳನ್ನು ಆ ಪುಸ್ತಕದಲ್ಲಿ ಹಂಚ್ಕೊಂಡಾಳ. ಏನು ಆ ಮಗುವಿನ ವಯಸ್ಸೆಷ್ಟು? ಇಲ್ಲಿ ಕಾಣ್ತದ ಆ ಮಗುವಿನ ವಯಸ್ಸೆಷ್ಟು ನೋಡ್ರಿ. ತ್ರಿಭುವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಠ್ಮಂಡು, ನಮಗಿನ ಅನ್ನಕ್ಕೆ ಬರೋಂಗಿಲ್ಲ. ಆ ಕಠ್ಮಂಡುವಿನಲ್ಲಿ ವಿಮಾನ ಇಳಿದ ಕೂಡಲೇ, ವಿಮಾನ ಹತ್ತಿದ ಕೂಡಲೇ ಅದರ ಅನುಭವಗಳನ್ನು ಭಾಳ ಸುಂದರವಾಗಿ ಆ ಮಗು ತನ್ನ ಮಟ್ಟಿಗೆ ಕಟ್ಟಿಕೊಟ್ಟಾಳ ಅಂತಂದ್ರೆ, ನನಗೆ ಹೊಸತನವನ್ನು ನಮ್ಮ ಮಕ್ಕಳಿಗೆ ನಾವು ಹೆಂಗೆ ಬಿತ್ತಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಕಾಶ್ಮೀರದ ಸೋನ್ಮಾರ್ಗ್ ಆಗಲಿ, ಕಾಶ್ಮೀರದ ಗುಲ್ಮಾರ್ಗ್ ಆಗಲಿ, ದೆಹಲಿಯ ಅಕ್ಷರಧಾಮ, ನಮ್ಮ ಮಕ್ಕಳಿಗೆ ದೆಹಲಿಯ ಅಕ್ಷರಧಾಮದ ಕಟ್ಟಡ ತೋರಿಸೋದು ಬೇಡ, ದೆಹಲಿ ಅಕ್ಷರಧಾಮದಲ್ಲಿರುವಂಥ 4 ತಾಸಿನ 15-20-15-10 ನಿಮಿಷಗಳ ಸಿನಿಮಾಗಳದಾವ ಅಲ್ಲಿ. ಅಂಥ ಸಿನಿಮಾಗಳಲ್ಲಿ ಇಡೀ ಜಗತ್ತಿನ ದಾರ್ಶನಿಕರ ವಿಚಾರಗಳನ್ನು ಅವರು ಗೊಂಬೆಗಳ ಮುಖಾಂತರ ಹೇಳ್ತಾರೆ. ಅದನ್ನು ತೋರಿಸ್ಬೇಕು. ಅದು ದೆಹಲಿ ಅಕ್ಷರಧಾಮದಲ್ಲಿ ನಡೀತದೆ. ಅದನ್ನು ತೋರಿಸ್ಬೇಕು. ಅದನ್ನು ನೋಡಿದ ಮಗುವಿನ ವಿಚಾರಗಳು ಎಷ್ಟು ಪ್ರಫುಲ್ಲವಾಗಿ ವಿಕಸಿತಗೊಳ್ತಾವೆ ಅನ್ನೋದಕ್ಕೆ ನಾನು ಈ ಮಾತನ್ನು ನೆನೆಸ್ಕೋತೀನಿ. ಆ ಮಗು ಆ ಕಡೆ ಪಂಜಾಬ್ ನೋಡಿದ್ಲು, ಆ ಕಡೆ ಕಠ್ಮಂಡು ನೋಡಿದ್ಲು, ಈ ಕಡೆ ದೆಹಲಿ ನೋಡಿದ್ಲು, ಈ ಕಡೆ ಕಾಶ್ಮೀರ ನೋಡಿದ್ಲು, ನಾಗ್ಪುರಕ್ಕೆ ಬಂದು ಡಾಕ್ಟರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕರಿಸಿದ ಸ್ಥಳ ನೋಡಿದ ಕೂಡಲೇ ಆಕೆ ವಿಚಾರಗಳು ಹೆಂಗೆ ಬದಲಾಗ್ತು, ಆಕೆ ಮಾತುಗಳು ಹೆಂಗೆ ಬದಲಾದು. ಯಾಕೆ ನಾ ಈ ಮಾತು ಹೇಳ್ತೀನಿ, ಆ ಮಗುವಿಗೆ 8-9 ವರ್ಷ. ಆಕ ಅಂಬೇಡ್ಕರ್ ಇಲ್ಲೇ ಯಾಕೆ ಬೌದ್ಧ ಧರ್ಮ ಸ್ವೀಕಾರ ಮಾಡ್ದ ಅಂತ ನಾನು ಪ್ರಶ್ನೆ ಕೇಳಿದ್ದು. ಅಂಬೇಡ್ಕರ್ ಹುಟ್ಟಿದ್ದೆಲ್ಲಿ, ಅಂಬೇಡ್ಕರ್ ಬೆಳೆದಿದ್ದೆಲ್ಲಿ, ಬೌದ್ಧ ಧರ್ಮ ಬೆಳೆದಿದ್ದೆಲ್ಲಿ, ಇಲ್ಲೇ ಯಾಕೆ ನಾಗ್ಪುರದಾಗ ಅಂದಾಗ ಇವತ್ತಿಗೂ ನನಗೆ ಆ ಪ್ರಶ್ನೆ ಹೇಳೋಕ್ಕಾಗಿಲ್ಲ. ಮಗುವಿನ ಕುತೂಹಲದ ಮಾತಿಗಾಗಿ ನಾ ಈ ಮಾತನ್ನು ಈ ಸಂದರ್ಭ ನೆನೆಸ್ಕೊಂಡು ಅಂಥ ಮಗುವಿನ ಧನ್ಯವಾದ ಹೇಳ್ತಾ, ಇನ್ನೊಂದು 2 ಪುಸ್ತಕ ನಾನು ಪರಿಚಯ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. 2 ಪುಸ್ತಕ ಯಾವ ಅಂತಂದ್ರೆ, ಗಜಲ್ ಗಮಲು ವಿಮರ್ಶೆ ಪುಸ್ತಕ, ದಾರಿದೀವಿಗೆ ಲೇಖನಗಳ ಸಂಗ್ರಹ. ಇವೆರಡೂ ಪುಸ್ತಕಗಳನ್ನು ನಾಗೇಶ್ ಜೆ ನಾಯಕರು ಹೆಂಗೆ ಬರ್ದಾರ ಅಂತಂದ್ರೆ, ಈ ಸದ್ಯ ನಾವು ಆ ಲೇಖನಗಳನ್ನು ಓದಿದಾಗ ನಮ್ಮ ಮುಂದೆ ಆ ಘಟನೆಗಳು ಕಟ್ಟಿಕೊಡ್ತಾವೆ ಅನ್ನುವಂಥ ವಿಚಾರ ಅಲ್ಲಿ ಹೇಳ್ತದೆ. ಗೋವಿಂದ ಹೆಗಡೆ ಅವರು ಅದಕ್ಕೆ ವಿಮರ್ಶೆಯನ್ನು ಬರೀತಾರೆ. ಮತ್ತು ಆ ಲೇಖನದಲ್ಲಿ ಬರುವಂಥ ಮಾತು, ಮನುಷ್ಯ ಸಮಾಜ ಪ್ರೀತಿಗಾಗಿ, ಮನುಷ್ಯರಿಗಾಗಿ ಇವತ್ತು ಮಾನವೀಯ ಸಂಬಂಧಗಳ ಹಂಚುವಲ್ಲಿ ದಾರಿದೀವಿಗೆ ನಮ್ಮ ಗಜಲ್ ಗಮಲು ವಿಮರ್ಶೆ ಲೇಖನಗಳು ನಮಗೆ ಬಹಳ ಸಹಾಯ ಮಾಡ್ತಾವೆ. ಹದವಾದ ಲೇಖನಗಳನ್ನು ಬರೆಯೋದ್ರ ಮುಖಾಂತರ ಆ ಗೋವಿಂದ ಹೆಗಡೆ ಅವರು ಅವರನ್ನು ಪ್ರೋತ್ಸಾಹಿಸ್ಯಾರ. ಈ ನಾಗೇಶ್ ಜೆ ನಾಯಕರ ಈ ಪುಸ್ತಕಗಳು ಬಹುಶಃ ಈ ಭಾಳಷ್ಟು ಪುಸ್ತಕಗಳ ಮಧ್ಯದಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಕಾಣ್ತಾವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು 4 ವರ್ಷಗಳಿಂದ ಬೆರಗು ಪ್ರಕಾಶನ ವಿಜಯಲಕ್ಷ್ಮಿ ಕತ್ತಿಯವರ ನೇತೃತ್ವದಲ್ಲಿ ಸ್ಥಾಪನೆ ಮಾಡಿದಾಗ, 4-5 ವರ್ಷಗಳಿಂದ ಮಾಡಿದಾಗ ಉದಯೋನ್ಮುಖರಿಗೆ ಭಾಳ ಅವಕಾಶ ಅದಾವೆ ಅಂಥೇಳಿ ನಂಬ್ಕೊಂಡಿದ್ದೆವು ನಾವು. ಅದು ಸತ್ಯನೇ, ಅವಕಾಶ ಅದಾವೆ. ಆದ್ರೆ ಇವತ್ತು ಇಡೀ ಕನ್ನಡ ಬರಹಗಾರರು, ಕನ್ನಡ ಚಿಂತಕರು, ಕನ್ನಡ ವಿಮರ್ಶಕರು ಈ ಕಡೆ ತಿರುಗಿ ನೋಡು ಹಂಗೆ ಈ ಬೆರಗು ಪ್ರಕಾಶನ ಬೆಳೆದದ. ಅದಕ್ಕೆ ರಮೇಶ್ ಕತ್ತಿಯವರು, ನಮ್ಮ ಡಾಕ್ಟರ್ ಎಸ್ ಪಿ ಪೋತೆಯವರು, ಮಲ್ಲೇಪುರಮ್ಸ್ ಅವರು, ನೀವೆಲ್ಲರೂ ಭಾಳಷ್ಟು ಅದಕ್ಕೆ ತನು ಮನ ಬೇರೆ ಬೇರೆ ವೈಚಾರಿಕ ವಿಚಾರಗಳನ್ನು ಅದಕ್ಕೆ ಅಂಟಿಸೋದ್ರ ಮುಖಾಂತರ ಆ ಬೆರಗು ಪ್ರಕಾಶನ ಇವತ್ತು ಭಾಳ ದೊಡ್ಡದಾಗಿ ಬೆಳೀತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಹೇಳಕ್ಕೆ ಏನಿದೆ, ಇಲ್ಲಿ ಪುಸ್ತಕಗಳು ಹೊಲದ ಅಡವೆ ಒಳಗೆ ಗಿಡದೊಳಗೆ ಹೂ ಅರಳದಂಗೆ, ಹೂವಿನ ಗಿಡದಾಗ ಹೂ ಅರಳದಂಗೆ ಬೆರಗು ಪ್ರಕಾಶನದಲ್ಲಿ ಪುಸ್ತಕಗಳು ಅರಳುತ್ತಾವು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೊಂದು ಮಾತು ನೆನಪಾಗ್ತದೆ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮಳೆದೋರದು, ಸಂಘದಿಂದಲ್ಲದೆ ಹೂವಾಗದು, ಸಂಘದಿಂದಲೇ ದೇಹವಾಗದು, ಸಂಘದಿಂದಿಲ್ಲದೆ ಸರ್ವ ಸುಖ ದೋರದು. ಚನ್ನ ಮಲ್ಲಿಕಾರ್ಜುನಯ್ಯ, ನಿಮ್ಮ ಅನುಭಾವಿಗಳ ಸಂಘದಿಂದ ನಾನು ಪರಮ ಸುಖಿಯಾದೆನು. ನೀವೆಲ್ಲ ಕುಂತೀರಿ ಅನುಭಾವಿಗಳು, ಈ ವೇದಿಕೆ ಮೇಲೆ ಭಾಳ ದೊಡ್ಡ ದೊಡ್ಡ ಚಿಂತಕರು, ಇವರ ಸಂಘದಿಂದ, ಇವರ ಸಂಪರ್ಕದಿಂದ
ನಮ್ಮ ಬೆರಗು ಪ್ರಕಾಶನ ರಮೇಶ್ ಕತ್ತಿಯವರು, ವಿಜಯಲಕ್ಷ್ಮಿ ಕತ್ತಿಯವರು, ಅವರೆಲ್ಲ ಬಳಗದವರು ಈ ಒಂದು ಸಾಹಿತ್ಯಿಕ ಸಂಘದಿಂದ ಇಡೀ ಬೆರಗು ಪ್ರಕಾಶನ ಬೆಳೆ ಕಾರಣ ಆಯಿತು. ಈ 20 ಪುಸ್ತಕಗಳ ಲೋಕಾರ್ಪಣೆ ಅಂತಂದ್ರೆ ಅದು ಸಾಮಾನ್ಯ ಅಲ್ಲ, ಅದು ಭೀಮಾ ತೀರದೊಳಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ.